ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನಗೆ ಮಕ್ಕಳ ಎಕ್ಸಾಮ್ ಇದ್ದಿದ್ದರಿಂದ ಟೆನ್ಷನ್ ಆಗ್ತಾ ಇತ್ತು. ಯಾಕಂದರೆ ಅವ್ರಿಗಿಂತ ಟೆನ್ಷನ್ ನಮಗೆ ಜಾಸ್ತಿ ಇರುತ್ತೆ. ಅವರು ಹೇಗೆ ಓದ್ತಾರೋ ಹೇಗೆ ಬರೀತಾರೋ, ಮನೇಲಿ ಓದ್ತಾರೆ ಸ್ಕೂಲಲ್ಲಿ ಬರೆಯೋದಿಲ್ಲ, ಅದು ಯಾಕೆ ಆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿತ್ತು. ಈ ಸತಿ ತುಂಬ ಎಫರ್ಟ್ ಹಾಕಿದ್ರಿಂದ ತೊಂದರೆ ಇಲ್ಲ. ಸೊ ಈಗ ನಿನ್ನೆ ಅಷ್ಟೇ ಎಕ್ಸಾಮ್ ಮುಗ್ದೋಯ್ತು, ಹಾಗಾಗಿ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ. ಇನ್ನೂ ಓರಲ್ಸ್ ಕಂಟಿನ್ಯೂ ಆಗ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ. ಇವಾಗ ಓದಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಅಂದರೆ ತುಂಬ ಡಿಟೇಲಾಗಿ ಓದಿರೋದ್ರಿಂದ ಓರಲ್ಸಿಗೇನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ. ನನ್ನ ಮಗ 6th ಸ್ಟ್ಯಾಂಡರ್ಡು, ಮಗಳು 1st ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಮಗಳದಾದರೆ ತೊಂದರೆ ಇಲ್ಲ. ಮಗನ ಸಡನ್ನಾಗಿ ನಾನು ಇಂಗ್ಲೀಷ್ ಮೀಡಿಯಮ್ ಹಾಕಿರೋದ್ರಿಂದ ಸ್ವಲ್ಪ ಅವನಿಗೆ ಕಷ್ಟ ಆಗುತ್ತೆ. ನಾವು ಪೇರೆಂಟ್ಸ್ ಆಗಿ ಹೇಳೋ ಕರ್ತವ್ಯ ಅಂತ ನಾವು ಹೇಳ್ತಾ ಇರ್ತೀವಿ, ಬಟ್ ಅದು ಮಕ್ಕಳಿಗೆ ತುಂಬಾ ಪ್ರೆಷರ್ ಬೀಳ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ನಮಗೆ ಸಡನ್ನಾಗಿ ಇನ್ನೊಬ್ಬರು ಮಕ್ಕಳ ಮೇಲೆ ಸ್ವಲ್ಪ ಕರುಣೆ ಜಾಸ್ತಿ ಬರುತ್ತೆ. ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ಬೈದು ಎಲ್ಲ ಆದಮೇಲೆ ಕರುಣೆ ಬರೋದು. ಹೋಗಲಿ ಬಿಡು ಪಾಪ, ಅವನಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಇವಾಗೆಲ್ಲ ಇನ್ನು ನೆಕ್ಸ್ಟು 10th ಎಕ್ಸಾಮ್ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಪ್ರೆಷರ್ ಅಂತಂದರೆ ಅದು ಮಕ್ಕಳಿಗೆ ಒಂಥರ ಹಿಂಸೆ ಅನ್ನೋ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಟೈಮಲ್ಲಿ ಅವ್ರಿಗೆ ತುಂಬಾ ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಅವರನ್ನು ಒಂದು ಯಾವ ಥರ ಓದಬೇಕು ಅನ್ನೋ ಒಂದು ಹೇಳಿಬಿಟ್ರೆ ಮೊದಲೇ ಅವರಿಗೆ, ಸೊ ಅದ್ರ ಪ್ರಕಾರನೇ ಅವ್ರು ಹೋಗ್ತಿದ್ದಾರೆ ಅಂತಂದರೆ ಟೆನ್ಷನ್ ಬೇಡ. ಸ್ವಲ್ಪ ಏನಾದರೂ ಆಚೆ ಈಚೆ ಆಗ್ತಿದ್ದಾರೆ ಅಂತಂದರೆ ಸೊ ಕೂತ್ಕೊಂಡು ಹೇಳ್ಕೊಡಿ. ಇಲ್ಲ ಅಂತಂದರೆ ಅವ್ರ ಮೇಲೆ ಬಿಟ್ಬಿಟ್ರೆ ಸೊ ತುಂಬಾ ಕಷ್ಟ ಆಗಿಬಿಡತ್ತೆ. ಕೆಲವೊಂದು ಜನ ಓದದೇ ಇರೋ ಮಕ್ಕಳಿಗೆ ಹೇಳ್ತಾ ಇರೋದು, ಓದೋ ಮಕ್ಕಳಾದರೆ ತೊಂದರೆ ಇಲ್ಲ, ಅವರು ಓದ್ಕೊಂಡು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬರೀತಾರೆ. ಇದೊಂದು 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದೊಂದು ಹಂತನೇ ಅಂತ ಅನ್ಕೋಬೋದು. ಒಂದು ಸ್ಟೆಪ್ ಇದು, ಎಜುಕೇಷನ್ ಸ್ಟೆಪ್ಪು. ಸೊ ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಎಲ್ಲರಿಗೂ ಕೂಡ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರೋ SSLC ಎಕ್ಸಾಮ್, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ. ಯಾರು ಕೂಡ ಎಕ್ಸಾಮ್ ಹಾಲ್ಗೆ ಟೆನ್ಷನಲ್ಲಿ ಹೋಗೋಕ್ಕೆ ಹೋಗಬೇಡಿ. ಸ್ವಲ್ಪ ಆರಾಮಲ್ಲಿ ಹೋಗಿ, ಕೂಲಾಗಿ ಹೋದರೆ ಯಾವುದೇ ಆನ್ಸರ್ಸು ನೆನಪಾರೋದಿಲ್ಲ. ಹಾಗೆ ನಾನಿಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ. ಕೆಲವೊಂದು ನಮ್ಮ ಮನೇಲಿ ಜಾಸ್ತಿ ನೆಟ್ಟಿರೋ ಹೂ ಕೊಡೋ ಗಿಡಗಳಿಗಿಂತ ನಾನು ಕ್ರೋಟಾನ್ ಗಿಡಗಳಿಗೆ ಜಾಸ್ತಿ ಕಾಣೋದು ನಮ್ಮ ಮನೇಲಿ. ಹಸ್ಬೆಂಡ್ ಫುಲ್ಲು ಕ್ರೋಟಾನ್ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಈಗ ಹೂವಿನ ಗಿಡಗಳನ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಯಿತು. ಯಾಕಂತಂದರೆ ಮಕ್ಕಳ ಎಕ್ಸಾಮ್ ಇರೋದ್ರಿಂದ ಓದಿಸ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಒಂದಿನ ರಜೆ ಕೊಟ್ಟಿದ್ದಾರೆ ಅಂತ ಅಂದರೆ ಆಟ ಆಡ್ತಾನೆ ಇರ್ತಾರೆ, ಹೇಳಿದರೆ ಕೇಳೋದಿಲ್ಲ. ಹೇಗಾದರೂ ಕಣ್ತಪ್ಪಿಸಿ ಆಟಾಡೋಕ್ಕೆ ಹೋಗಿರ್ತಾರೆ. ಇದು ಶಿವರಾತ್ರಿ ಟೈಮಲ್ಲಿ ಅವರು ರಜೆ ಕೊಟ್ಟಿದ್ದರಿಂದ ಸ್ಕೂಲಿಗೆ ಹೊರಗಡೆ ಹೋಗಿ ಆಟ ಆಡ್ತಾಯಿದ್ದಾರೆ. ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದು ಆಟ ಆಡ್ತಾಯಿದ್ರು. ಇದು ಬೆಳಗ್ಗೆನೇ, ಇನ್ನೂ ಟಿಫನ್ ಎಲ್ಲ ಆಗಿರಲಿಲ್ಲ ಅವ್ರಿಗೆ. ಸೊ ಇಲ್ಲೆಲ್ಲ ಬಂದು ಮಣ್ಣು ಹಾಕಿ ಕಲ್ಲು ಹಾಕಿ ಎಲ್ಲ ರೋಡ್ ಸರಿ ಮಾಡ್ತಾಯಿದ್ರಂತೆ. ಅಪ್ಪನಿಗೆ ಹೇಳಿದೆ, ಈ ತೊಂದರೆ ಇಲ್ಲ, ಅಪ್ಪನಿಗೂ ಖುಷಿ ಆಯಿತು ಅಂತ ಹೇಳಿದರು. ಪೇಟೆಲಿರೋ ಮಕ್ಕಳನ್ನೆಲ್ಲ ಪೇರೆಂಟ್ಸು ಮಣ್ಣಲ್ಲಿ ಆಟ ಆಡೋದಿಲ್ಲ, ಕಲ್ಲಲ್ಲಿ ಆಟ ಆಡೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಹಳ್ಳಿಲಿರೋ ಮಕ್ಕಳು ಯಾವಾಗಲಾದರೂ ಒಳಗಡೆ ಬರ್ತಾರಪ್ಪ ಕ್ಲೀನಾಗಿ ಇವರು ಅಂತ ಅನಿಸ್ಬಿಡುತ್ತೆ. ಅಷ್ಟು ಅಂದರೆ ಅಷ್ಟು ಮಣ್ಣು ಕಲ್ಲಲ್ಲಿ ತುಂಬ ಆಟ ಆಡ್ತಾರೆ. ತುಂಬ ಖುಷಿ ಆಗುತ್ತೆ ಅವರಿಗೆ. ಬಟ್ ನಾವು ಒಟ್ಟಿಗೆ ಇರಬೇಕು, ಇಲ್ಲ ಅಂತಂದರೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಹೆದರಿಕೆ. ಸೊ ಹಾಗಾಗಿ ಸ್ವಲ್ಪ ನಾನು ಹೇಳ್ತಾ ಇರ್ತೀನಿ ಅವರಿಗೆ. ಇಲ್ಲಿ ಯಾವುದೇ ಆಚರಣೆಗಳಾದ್ರೂ ಸ್ವಲ್ಪ ಕಡಿಮೆನೇ. ಯಾಕಂತಂದರೆ ಇಲ್ಲಿ ನಾನು ನೋಡಿಲ್ಲ ಕೂಡ, ನನಗೆ ಬಂದಾಗಿಂದನೂ ಅದೊಂದೇ ಬೇಜಾರು, ಯಾವುದೇ ಹಬ್ಬ ಹರಿದಿನಗಳ ಆಚರಣೆ ಇಲ್ವಲ್ಲ ಅಂತ ಹೇಳಿ. ಆದಷ್ಟು ನಾನೇ ಮಾಡೋಣ ಅಂತ ಹೋಗ್ತೀನಿ. ಬಟ್ ಆ ಟೈಮಿಗೆ ಆಗುವಾಗ ಏನಾದರೂ ಒಂದು ಇದಾಗ್ಬಿಟ್ಟಿರುತ್ತೆ. ಯಾಕಂದರೆ ಮಗಳು ಚಿಕ್ಕವಳಾಗಿರೋದ್ರಿಂದ, ಮಗನೂ ಅಷ್ಟೇ ಸ್ವಲ್ಪ ಹಸಿವಾಯಿತು ಅಂತಂದರೆ ಬೇಗ ಕೊಡು ಬೇಗ ಕೊಡು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅವತ್ತು ನೈಟ್ ಅವನಿಗೆ ಪಲ್ಯ ಮಾಡಮ್ಮ, ಅವಲಕ್ಕಿ ಮಾಡು, ಅದು ಬೇಕು ಇದು ಬೇಕು ಅಂತ ಹೇಳಿದ ಹಾಗೆ. ಸೊ ನನ್ನ ಮನೇಲಿ ಅಂದರೆ ಅಮ್ಮನ ಮನೇಲೆಲ್ಲ ಇದೇ ಥರ ಶಿವರಾತ್ರಿನ ಆಚರಣೆ ಮಾಡೋದು. ಮಧ್ಯಾಹ್ನ ಎಲ್ಲ ಊಟ ಮಾಡೋದಿಲ್ಲ, ಬೆಳಗ್ಗೆ ಒಂದು ಅವಲಕ್ಕಿ ತಿಂದಿರ್ತೀವಿ. ಹಾಗೆ ಸಾಯಂಕಾಲನೂ ಕೂಡ
ಇಷ್ಟೇ. ಒಂದು ಕಡಲೆಕಾಳು ಉಸುಳಿ ಮತ್ತು ಮಡಿಕೆ ಕಾಳು ಉಸುಳಿ ಅಂತ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅವಲಕ್ಕಿನ ಮೊಸರು ಹಾಕಿ ತಿನ್ನೋದು ಮತ್ತು ಹಣ್ಣುಗಳನ್ನ ತೊಗೊಂಡು ಬಂದಿರ್ತಾರೆ. ಅದೊಂದು ಮಕ್ಕಳಿಗೆ ತುಂಬಾ ಖುಷಿ ಆಯಿತು, ತಿಂದರು. ನನಗೂ ಕೂಡ ಖುಷಿ ಆಯಿತು. ಬಟ್ ಸ್ವಲ್ಪ ಲೇಟ್ ಆಯಿತು ಅವ್ರಿಗೆ. ಹಾಗೆ ಇಲ್ಲಿ ಮನೆಯಲ್ಲಿ ವಾರ್ಡ್ರೋಬ್ ಮಾಡಿಸೋಣ ಅಂತ ಹೇಳಿ ನನಗೆ ಇದು ಖಾಲಿ ಬಿಟ್ಟಿದ್ದರಿಂದ ಏನೆಲ್ಲ ಸಿಕ್ಕಿದ್ದೆಲ್ಲ ಹಾಕಿಬಿಡ್ತಾ ಇದ್ದೆ. ಸೊ ಹಾಗಾಗಿ ಈ ಸತಿ ಹಾಕ್ಸೋಣ ಅಂತ ಹೇಳಿ ಹಾಕ್ಸಿದ್ವಿ. ಬಟ್ ಅವ್ರು ಕೆಲಸದವ್ರು ಬಂದು ಇಷ್ಟೆಲ್ಲ ಕೆಲಸ ಮಾಡುವಾಗ ನನಗೆ ತಲೆ ಬಿಸಿ ಆಗ್ತಾಯಿತ್ತು, ಹೇಗಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತ ಹೇಳಿ. ಅವತ್ತೇನಾಯಿತು ಅಂತ ಅಂದರೆ, ಒಂದೇ ದಿನ ಕೆಲಸಕ್ಕೆ ಅಡಿಕೆ ತೆಗೆಯೋಕ್ಕೆ ಹಾಗೆ ಇದನ್ನು ವಾರ್ಡ್ರೋಬ್ ಮಾಡೋಕ್ಕೆ ಅಂತ ಹೇಳಿ ಟೋಟಲ್ 9 ಜನ ಬಂದಿದ್ದರು. ಅದೇನು ಸರ್ವೇ ಸಾಮಾನ್ಯ ಬರ್ತಾ ಇರ್ತಾರೆ. ಆದರೆ ಬಟ್ ಈ ಸೆಕೆಗಾಲದಲ್ಲಿ ನಮ್ಮದೇ ಮಾಮೂಲಿ ಕೆಲಸ ಮಾಡ್ಕೊಳ್ಳೋದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಕೆಲಸ ಅಂದ್ಬಿಟ್ರೆ ಯಬ್ಬೋ ದೇವ ಆಗೋದೇ ಇಲ್ಲ ಅನ್ನೋ ಥರ ಆಗಿಬಿಡತ್ತೆ. ಸೊ ಹಾಗಾಗಿ ಸಡನ್ನಾಗಿ ಆಗಿಬಿಡುತ್ತಲ್ಲ ಅಂತ ಹೇಳಿ ಚಿತ್ರಾನ್ನಕ್ಕೆ ಪ್ರಿಪೇರ್ ಮಾಡಿದೆ. ಬಟ್ ಮಾರ್ನಿಂಗ್ ಟಿಫನಿಗೆ ಮಾತ್ರ 5 ಜನ ಇದ್ದರು, ಮತ್ತು ಮಧ್ಯಾಹ್ನಕ್ಕೆ ಮಾತ್ರ 9 ಜನ ಊಟಕ್ಕೆ. ಹಾಗಾಗಿ ನಾನು ಹೆಚ್ಚಾಗಿ ಚಿತ್ರಾನ್ನ ಮಾಡುವಾಗ ಹುಳಿಗೊಜ್ಜನ್ನು ಮಾಡ್ತಾ ಇರ್ತೀನಿ. ಹುಳಿ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ, ಸ್ವಲ್ಪ ಮಾಡಿದರೂ ಕೂಡ ಬಾಯಿ ತುಂಬ ರುಚಿ ಕೊಡುತ್ತೆ ಅಂತಾರಲ್ಲ, ಸೊ ಅಷ್ಟು ಚೆನ್ನಾಗಾಗಿರತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಮಾಡುವಾಗ ವಿಡಿಯೋ ಮಾಡಿಲ್ಲ, ನಾನು ಹಾಗೆ ಹೇಳಿಬಿಡ್ತೀನಿ ಹೇಗೆ ಮಾಡ್ತಾರೆ ಅಂತ ಹೇಳಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಈರುಳ್ಳಿನ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೇಕು ಅಂದವರು ಟೊಮೊಟೊ ಇಷ್ಟಪಡೋರು ಟೊಮೊಟೊ ಹಾಕ್ಕೋಬೋದು. ಸೊ ಅದು ಬೆಂದಾದಮೇಲೆ ಅದಕ್ಕೆ ಹುಳಿನ ಹಿಂಡಿಟ್ಕೊಂಡಿರ್ತೇವಲ್ಲ, ಅದನ್ನು ಹುಳಿ ಹಾಕ್ಕೋಬೇಕು. ಹುಳಿ ಹಾಕ್ಕೊಂಡು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ತುಂಬ ಸ್ವೀಟ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡಾಗಿ ಚೆಂದ ಕುದಿಸ್ಬೇಕು. ಬೆಲ್ಲ ಅದು ಹುಳಿನ ಹಾಕಿರ್ತೇವಲ್ಲ, ಅದೊಂಥರ ತಿಕ್ನೆಸ್ ಬರುತ್ತೆ, ಅಲ್ಲಿವರೆಗೂ ಕುದಿಸ್ಕೊಂಡು ಹಾಗೆ ಖಾರ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರ ಪುಡಿ, ಗರಂ ಮಸಾಲೆ ಹಾಗೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಅಷ್ಟಾದಮೇಲೆ ಮೇಲಂಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿಬಿಡತ್ತೆ. ಹಾಗೆ ಅವರಿಗೆ ಚಿತ್ರಾನ್ನ ಎಲ್ಲ ಮಾಡಿಟ್ಟಾದಮೇಲೆ ನಾನಿಲ್ಲಿ ಫುಲ್ಲು 1.5 ಲೀಟ್ರ್ ಅಲ್ಲ 2 ಲೀಟ್ರ್ ಹಾಲೇನೋ ಕಾಯಕ್ಕಿಟ್ಟಿದ್ದೆ. ಹೀಗೆ ಕಾಯಕ್ಕಿಡೋದಿಲ್ಲ ನಾವು ಹೆಚ್ಚಾಗಿ. ಬಟ್ ಏನಾಯಿತು ಅಂತಂದರೆ, ಅವತ್ತು ಅಡುಗೆ ತೆಗೆಯಕ್ಕೆ ಬಂದಿದ್ದ ಕಾರಣದಿಂದ ಆ ಲೈನ್ ಮೇಲೆ ಅಡಿಕೆ ಕೊನೆ ಬಿದ್ದು ಲೈನ್ ಕೂಡ ಕಟ್ಟಾಗಿ ಮನೇಲಿ ಕರೆಂಟೇ ಇರಲಿಲ್ಲ. ಈ ಬೇಸಿಗೆಗಾಲದಲ್ಲಿ ಉರಿ ಬಿಸಿ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಸೆಕೆ ಅಂದರೆ ಸೆಕೆ. ಸೊ ಹಾಗಾಗಿ ಅವತ್ತಂತೂ ನಂಗೆ ಒಂಥರ ನರಕ ಅನುಭವಿಸ್ದಾಗಾಯಿತು. ಆಗೋದೇ ಇಲ್ಲ, ಎಂತ ಮಾಡೋದು ಅಂತಾಗಿತ್ತು. ಅಷ್ಟು ತಲೆ ತಿರುಗೋದು ಮತ್ತು ಈ ಕೆಲಸದವರು, ಅಬ್ಬಾ ದೇವ ಯಾಕಾದರೂ ಈ ಥರ ಎಲ್ಲ ಆಗುತ್ತಪ್ಪ ಅಂತ ಹೇಳಿ ಆಯಿತು. ಸೊ ಹಾಗಾಗಿ ಇರೋ ಹಾಲನ್ನೆಲ್ಲ ಕಾಯಿಸಿಟ್ಟು ಬಂದೆ ನಾನು. ಹಾಗೆ ಮಕ್ಕಳು ಕೂಡ ಬಂದರು. ಅವರು ಈ ಥರ ಎಲ್ಲ ತೋಟಕ್ಕೆ ಹೋದರೆ ಒಂದೊಂದು ವಿಷಯ ನನ್ನ ಮಗ ಹೇಳ್ತಾ ಇರ್ತಾನೆ ನನಗೆ, ಅಮ್ಮ ನೋಡು ಈ ಥರ ಗಿಡ ಇದು, ಇದರಿಂದ ನೀರು ಬರುತ್ತೆ, ಇದರಿಂದ ಸ್ಲೇಟೆಲ್ಲ ಊದ್ತಾರಂತೆ ಅಂತ ಹೇಳಿ. ಇದು ನಮಗೆ ಅವನಿಗೆ ಒಬ್ಬರು ಆಂಟಿ ಹೇಳ್ಕೊಟ್ಟಿದ್ರಂತೆ. ಸೊ ಹಾಗಾಗಿ ನನಗೆ ತೋರಿಸ್ತಾ ಇದ್ದ. ತೋಟದಲ್ಲಿ ಬಿಟ್ರಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾರೆ, ಹೇಳಿದ ಮಾತು ಕೇಳೋದೇ ಇಲ್ಲ ಇಬ್ಬರು, ಅಷ್ಟು ಆಟ ಆಡ್ತಾರೆ. ನೀರು ಹಾಕ್ಲಾಗ ಅದಕ್ಕೆ ನೀರೆಂತ ಹಾಕಿದ್ದೆ ನೀನು? ಅದು ನನ್ನ ಮಕ್ಕಳು ಹೇಳ್ತಾರೆ, ಯಾಕಮ್ಮ ನೀನು ಅಷ್ಟು ಹೆದರ್ತೀಯ, ನಮ್ಮನ್ನು ಆಟ ಆಡೋಕ್ಕೆ ಬಿಡು ಅಂತ ಹೇಳಿ. ಬಟ್ ಅವ್ರು ಮಾಡೋ ಕೆಲಸಗಳಿರುತ್ತಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮಧ್ಯಾಹ್ನ ಮಲಗದೇ ಇದ್ದರೆ ರಾತ್ರಿ ಬೇಗ ಮಲಗ್ತಾರೆ. ಒಂದೊಂದು ದಿನ ತುಂಬ ಬೇಗ ಅಂದರೆ ತುಂಬ ಬೇಗ ಸುಸ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ನೈಟ್ ನಿದ್ದೆ ಬರಲಿಲ್ಲ ಅಂದರೆ ಏನಾದರೂ ಮಾಡ್ಕೊಳ್ಳಿ, ಬಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಅವತ್ತು ಮಧ್ಯಾಹ್ನ ನಿದ್ದೆನೇ ಮಾಡಲಿಲ್ಲ, ಅವರು ಆಟ ಆಡ್ತಾಯಿದ್ರು. ಹಾಗೆ ನೆಕ್ಸ್ಟ್ ಇಲ್ಲಿ ಅಡಿಕೆ ಏನು ತೆಗೆದ್ರಲ್ಲ, ಅಡಿಕೆ ಫುಲ್ ಬಿಡಿಸ್ತಾಯಿದ್ರು. ಇಷ್ಟೇ ಆಗಿತ್ತು ಇವತ್ತಿನ ವೀಡಿಯೋ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.